ಹಾಯ್ ಗಾಯ್ಸ್, ವೆಲ್ಕಮ್ ಟು ಸುಹಾಸುಮಾ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ ಮಟನ್ ಮಾಡ್ತಿದ್ದೀವಿ. ಫಸ್ಟ್ ಒಂದು ಕುಕ್ಕರ್ಗೆ ಕೊಬ್ಬರಿ ಎಣ್ಣೆ ಹಾಕ್ತಿದ್ದೀನಿ. ಅಂದರೆ ಮಟನ್ ಫಸ್ಟ್ ಬೇಯೋದಕ್ಕೆ ಅದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿದ್ದೀನಿ, ಇದು ಟೇಸ್ಟ್ಗೆ. ಆಮೇಲೆ ಆನಿಯನ್ ಹಾಕ್ತಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಫುಲ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಮಟನ್ ಇದ್ದರೂ ಅದ್ರ ಕ್ವಾಂಟಿಟಿ ಮೇಲೆ ನಾನು ಸ್ವಲ್ಪ ಹಸಿಮೆಣಸು ಹಾಕ್ತಿದ್ದೀನಿ. ಅದು ಸ್ವಲ್ಪ ಟೇಸ್ಟ್ಗೆ. ನಿಮಗೆ ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಸೊ ನಾನೊಂದು 2 ಹಸಿಮೆಣಸನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಅದಕ್ಕೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಮನೆಯಲ್ಲೇ ಮಾಡಿರೋದು, ನಾನೇ ತಯಾರು ಮಾಡಿರೋದು. ನಾವು ಹೊರಗಡೆಯಿಂದ ಏನೂ ತೊಗೊಂಬಂದು ಯೂಸ್ ಮಾಡಲ್ಲ. ನಾನು ಯಾವುದೇ ಅಡುಗೆ ಮಾಡೋದಾದ್ರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿಬಿಡ್ತೀವಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಆನಿಯನ್ನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಮೇತನ ಹಸಿ ವಾಸನೆ ಹೋಗುತ್ತೆ. ಆಮೇಲೆ ಇವಾಗ 2 ಸ್ಪೂನು ಪುದೀನ ಪೇಸ್ಟ್ ಹಾಕ್ತಿದ್ದೀನಿ. ಆಮೇಲೆ 2 ಸ್ಪೂನು ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡಿಬಿಟ್ಟು ಹಾಕ್ತಿದ್ದೀನಿ. ಇದು ನಾನು ಮಾಡೋ ಅಂಥ ಸ್ಟೈಲ್ ಮಟನ್ ಅಷ್ಟೇ. ಇದಕ್ಕೆ 1 kg ಆಗೋಷ್ಟು ಮಟನ್ ಇದೆ. ಸೊ ಅದೆರಡು ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಇವಾಗ ಮಟನ್ ಆ್ಯಡ್ ಮಾಡ್ತಿದ್ದೀನಿ. ಅದಕ್ಕೆ ಮಟನ್ನ ಕ್ಲೀನಾಗೆ ಫುಲ್ ಅದೆಲ್ಲ ಮಸಾಲಾಗೆ ಮ್ಯಾರಿನೇಟ್ ಆಗೋ ಹಾಗೆ ಮಿಕ್ಸ್ ಮಾಡಬೇಕು. ಇವಾಗ ನೋಡ್ತಿದ್ದೀರಾ, ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಸಾಲ ಏನು ಗ್ರೀನ್ ಕಲರ್ ಮಸಾಲ ಹಾಕಿದ್ವಲ್ಲ ಅದೆಲ್ಲ ಫುಲ್ ಅದಕ್ಕೆ ಮ್ಯಾರಿನೇಟ್ ಆಗಬೇಕು ಮಟನ್ಗೆ. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ ಮಟನ್, ಅದು ಸ್ವಲ್ಪ ನೀರು ಬಿಡ್ತಾ ಬರುತ್ತೆ ಇವಾಗ ಮಟನ್ನಲ್ಲಿರೋ ನೀರಿನ ಅಂಶ. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಅಂದರೆ ನೀವು ಎಷ್ಟು ಕ್ವಾಂಟಿಟಿಯಾಗಿ ತಗೊಂಡಿರ್ತೀರ ಮಟನ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ. ಆಮೇಲೆ ಉಪ್ಪು, ಕಲ್ಲುಪ್ಪು ಹಾಕಿದ್ದೀನಿ. ನಾನು 3 ಸ್ಪೂನ್ ಹಾಕಿದ್ದೀನಿ. ಅದು ಸ್ಪೂನ್ ಇರೋದು ಚಿಕ್ಕದು, ಹಾಗಾಗಿ 3 ಸ್ಪೂನ್ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡ್ತಿದ್ದೀನಿ. ಅರಿಶಿನ ಪುಡಿ ಮತ್ತು ಹಾಕಿರೋ ಮಸಾಲೆ, ಉಪ್ಪು ಎಲ್ಲ ಫುಲ್ ಕ್ಲೀನಾಗಿ ಅದು ಏನಾಗಬೇಕು, ಮ್ಯಾರಿನೇಟ್ ಆಗಬೇಕು, ಎಲ್ಲ ಮಿಕ್ಸ್ ಆಗಬೇಕು. ಹಾಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ನೋಡ್ತಿದ್ದೀರಾ, ಎಲ್ಲ ಮಟನ್ಗೂ ಕ್ಲೀನಾಗಿ ಅದು ಈಕ್ವಲಾಗಿ ಮಿಕ್ಸ್ ಆಗಬೇಕು, ಹಾಗೆ ಮಿಕ್ಸ್ ಮಾಡಬೇಕು. ಇವಾಗ ನೋಡ್ತಿದ್ದೀರಾ, ಕ್ಲೀನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಅದು ಸ್ವಲ್ಪ ನೀರಿನ ಅಂಶ ಬಿಡತ್ತೆ, ಮಟನ್ನಲ್ಲಿರೋವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಿದ್ದೀರಾ, ಮಿಕ್ಸ್ ಆಯಿತು. ಇವಾಗ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಬಿಡ್ತಿದೆ, ಕಾಣಿಸ್ತಿರ್ಬೋದು ನಿಮಗೆ, ಕುದು ಬರ್ತಿದೆ. ಆಮೇಲೆ ಸ್ವಲ್ಪ ಲೆಮನ್ ಹಾಕ್ತಿದ್ದೀನಿ. ಲೆಮನ್ ಹಾಕೋದಕ್ಕೆ ಕಾರಣ ಅಂದರೆ ಟೇಸ್ಟ್ ಹಾಗೆ, ಮತ್ತು ಮಟನ್ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ, ಸಾಫ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಲಿಂಬು ಹಾಕಿದ್ದೀನಿ. ನಿಮ್ಮ ಇಷ್ಟ, ಬೇಕಾದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಅದನ್ನು ಸಮೇತ ನಿಮ್ಮ ಇಷ್ಟ. ನಾನು ಹಾಕ್ತಿದ್ದೀನಿ. ಆಲ್ಮೋಸ್ಟ್ ನಾನು ಯಾವಾಗಲೂ ಮಟನ್ ಮಾಡುವಾಗ ಸ್ವಲ್ಪ ಲಿಂಬುನ ಹಾಕ್ತೀನಿ. ಲಿಂಬು ಹಾಕಿಬಿಟ್ಟು ಅದು ಸಮೇತನ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೀರಿನ ಅಂಶ ಬಿಟ್ಟಿತ್ತು, ಮತ್ತು ನಾನು ಅದು ಬೇಯಬೇಕಲ್ಲ, ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಕಲ್ಲ, ಹಾಗಾಗಿಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಕ್ಲೀನಾಗೆ. ಅಂದರೆ ಮಟನ್ ಬೇಯೋದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ನೀರು ಅಷ್ಟು ಹಾಕಿದರೆ ಆಯಿತು. ನಾನು ಹಾಕಿದ್ದೀನಿ, 1 ಗ್ಲಾಸ್ ನೀರು ಹಾಕಿದ್ದೀನಿ. ಇವಾಗ ಇನ್ನು ನೋಡ್ತಿದ್ದೀರಾ, 1 ಗ್ಲಾಸ್ ನೀರು ಹಾಕಿದ್ದೀನಿ. ಸ್ವಲ್ಪ ಅದು ಚೂರು ಅನಿಸ್ತು, ಅದಕ್ಕೆ ಹಾಕಿದೆ. ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟರೆ ಆಯಿತು. ಇವಾಗ ನೆಕ್ಸ್ಟು ಮಸಾಲ ಮಾಡಬೇಕು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿದೆ: ಚಕ್ಕೆ, ಲವಂಗ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟರ್ಮರಿಕ್ಕು, ಎಲ್ಲ ಆಲ್ಮೋಸ್ಟ್ ಮಸಾಲಕ್ಕೆ ಏನೇನು ಬೇಕು ಎಲ್ಲ ಐಟಮ್ಸ್ ಕೂಡ ಇದೆ. ಇವಾಗ ಕೊಬ್ಬರಿನ ಹಸಿ ಕಾಯಿ ತುರಿದಿದ್ವಲ್ಲ, ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಪ್ಯಾನಲ್ಲಿ ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಬೇಡ, ಹಸಿ ವಾಸನೆ ಸ್ವಲ್ಪ ಹೋಗೋವರೆಗೂ ಡ್ರೈ ರೋಸ್ಟ್ ಮಾಡಬೇಕು. ಇವಾಗ ನೋಡ್ತಿದ್ದೀರಾ, ಡ್ರೈ ರೋಸ್ಟ್ ಮಾಡ್ತಿದ್ದೀನಿ. ಸ್ವಲ್ಪ ಫುಲ್ ಡ್ರೈ ಆಗೋದೇನು ಬೇಡ, ಹಸಿ ವಾಸನೆ ಹೋದರೆ ಸಾಕಾಗತ್ತೆ. ಇವಾಗ ಆಗಿದೆ, ಅದನ್ನು ತೆಗೆದು ಸೈಡಿಗೆ ಪ್ಲೇಟ್ಗೆ ಹಾಕ್ತಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಹಾಕ್ತಿದ್ದೀನಿ. ಹಾಕಾಯ್ತು. ಇವಾಗ ನೆಕ್ಸ್ಟು ಮಸಾಲ ಮಾಡಬೇಕು. ಇವಾಗ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನಾನ್ ವೆಜ್ಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಯೂಶ್ವಲಿ ಚೆನ್ನಾಗಿರುತ್ತೆ, ಹಾಗಾಗಿ ಕೊಬ್ಬರಿ ಎಣ್ಣೆ ಮಾತ್ರ ಯೂಸ್ ಮಾಡ್ತೀನಿ ನಾನ್ ವೆಜ್ ಮಾಡುವಾಗ. ಇವಾಗ 2 ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಿದ್ದೀನಿ. ಅದೊಂದು ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಮತ್ತು 2 ಮೀಡಿಯಮ್ ಸೈಜ್ ಆನಿಯನ್, ಅದು ಟೊಮೆಟೊ ಅದನ್ನು ಸಮೇತ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ತಿದ್ದೀನಿ ಅದಕ್ಕೆ. ಇದು ಸ್ವಲ್ಪ ಸಾಫ್ಟ್ ಆಗಲಿ, ಎರಡನ್ನೂ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ಮಸಾಲೆ ಐಟಮ್ ಚಕ್ಕೆ ಹಾಕ್ತಿದ್ದೀನಿ. 2 ಪೀಸ್ ಚಕ್ಕೆ ಹಾಕಿದ್ದೀನಿ. ಆಮೇಲೆ ಲವಂಗ ಒಂದು 5ರಿಂದ 6 ಇದೆ, 6 ಲವಂಗ ಹಾಕಿದ್ದೀನಿ. ಅದನ್ನು ಹಾಕ್ಬಿಟ್ಟು ಇವಾಗ ಫ್ರೈ ಮಾಡ್ತಿದ್ದೀನಿ. ನೋಡ್ತಿದ್ದೀರಾ, ಅದು ಫುಲ್ ಸಾಫ್ಟ್ ಆಗಬೇಕು ಸ್ವಲ್ಪ.
ಅಂದರೆ ಕೊಬ್ಬರಿ ಎಣ್ಣೆ ಹಾಕಿರೋ ಫ್ಲೇವರ್ ಚೆನ್ನಾಗಿರತ್ತೆ. ಆಮೇಲೆ ಸ್ಟಾರ್ ಹೂವು ಹಾಕ್ತಿದ್ದೀನಿ, ಅದು ಸಮೇತ ನಿಮ್ಗೆ ಎಷ್ಟು ಬೇಕಷ್ಟು. ಆಮೇಲೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗಲೇ ಮನೇಲಿ ಮಾಡಿಟ್ಟಿದ್ವಲ್ಲ ಅದು. ಆಮೇಲೆ ಪುದೀನ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಅದು ಸಮೇತ ಆ್ಯಡ್ ಮಾಡ್ತಿದ್ದೀನಿ ಮಸಾಲ ಫ್ರೈ ಮಾಡೋದಕ್ಕೆ. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಫುಲ್ ಹಸಿದು ಹಾಗೆ ಹಾಕೋಕ್ಕಿಂತ ಪೇಸ್ಟ್ ಮಾಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದು ನನ್ನ ಸ್ಟೈಲ್, ನಾನು ಮಾಡೋವಂಥ ಮಟನ್ ಮಸಾಲ. ನಾನು ಇದೇ ಥರನೇ ಮಾಡೋದು, ಆಲ್ಮೋಸ್ಟ್ ಯಾವಾಗ್ಲೂ ಸೇಮ್ ಹೀಗೆ ಮಾಡೋದು. ಅದಕ್ಕೆ ಇವಾಗ ಸ್ವಲ್ಪ ಗಸಗಸೆ ಹಾಕ್ತಿದ್ದೀನಿ. ಗಸಗಸೆ ಫ್ಲೇವರ್ ಚೆನ್ನಾಗಿರುತ್ತೆ ಮಟನ್ಗೆ. ಆಲ್ಮೋಸ್ಟ್ ನಾನ್ ವೆಜ್ ಮಟನ್ ಮಾಡುವಾಗ ಈ ಮೆಥಡ್ ಎಲ್ಲರೂ ಬಳಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಗಸಗಸೆ ತುಂಬ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಗಸಗಸೆ ಹಾಕಿದ್ದೀನಿ ಸ್ವಲ್ಪ, 1 ಸ್ಪೂನು. ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಇವಾಗ. ಫ್ರೈ ಅಂದರೆ ಅದು ಸಾಫ್ಟಾಗಿ ಫುಲ್ ಸಾಫ್ಟ್ ಆಗಬೇಕು ಮಸಾಲ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಮಟನ್ಗೆ ಇವಾಗಲೇ ಹಾಕಿದ್ದೀವಿ, ಇದು ಮಸಾಲಾಗೋಸ್ಕರ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು, 1 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ನೋಡ್ತಾ ಇದ್ದೀರಾ, ಪೆಪ್ಪರ್ ಪೌಡರ್ ಹಾಕಿದೆ. ಇವಾಗ 2 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಪುಡಿ ಹಾಕಿದ್ದೀನಿ, ಧನಿಯಾ ಪೌಡರು. ಆಮೇಲೆ ಖಾರಕ್ಕೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಆ ಕ್ವಾಂಟಿಟಿ ಮೇಲೆ ಚಿಲ್ಲಿ ಪೌಡರು. ಏಕೆಂದರೆ ನನ್ನ ಹತ್ರ ಇರೋಂಥ ಚಿಲ್ಲಿ ಪೌಡರ್ ತುಂಬ ಖಾರ ಇದೆ, ಹಾಗಾಗಿ 1 ಸ್ಪೂನ್ ಹಾಕಿದ್ದೀನಿ ನಾನು. ಇದೆಲ್ಲ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಇವಾಗ. ಫುಲ್ ಸಾಫ್ಟಾಗಿ ಆಗಿದೆ ಇವಾಗ ಮಸಾಲ. ಹಾಗಾಗಿಬಿಟ್ಟು ಇವಾಗ ಅದನ್ನು ಹಾಕಿ ಆ್ಯಡ್ ಮಾಡಾಗಿದೆ. ಕ್ಲೀನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಮಿಕ್ಸ್ ಮಾಡ್ತಿದ್ದೀನಿ, ನೋಡ್ತಿದ್ದೀರಾ. ಫುಲ್ಲು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಯಾನ್ ಆಫ್ ಮಾಡಿದ್ರೆ ಆಯಿತು. ನೋಡ್ತಿದ್ದೀರಾ, ಇದು ಆಲ್ಮೋಸ್ಟ್ ಮಸಾಲ ಎಲ್ಲ ರೆಡಿ ಆಯಿತು. ಇವಾಗ ಫುಲ್ಲು ಸ್ವಲ್ಪ ತಣ್ಣಗಾಗೋದಕ್ಕೆ ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ. ನೆಕ್ಸ್ಟು ಇವಾಗ ಕಾಯಿನ ಫುಲ್ಲು ಡ್ರೈ ರೋಸ್ಟ್ ಮಾಡಿದ್ವಲ್ಲ ಅದನ್ನು ಮಿಕ್ಸಿ ಹಾಕ್ತಿದ್ದೀನಿ. ಕೊಬ್ಬರಿ ಮಿಕ್ಸಿ ಹಾಕಾಯಿತು. ನೆಕ್ಸ್ಟ್ ತಣ್ಣಗಾಗಿಟ್ಟಿರೋಂಥ ಮಸಾಲಾನ ಮಿಕ್ಸಿಗೆ ಹಾಕ್ತಿದ್ದೀನಿ ಇವಾಗ. ಅದನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು, ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡಿಬಿಟ್ಟು ಇವಾಗ ಮಿಕ್ಸಿ ಹಾಕ್ತಿದ್ದೀನಿ. ನೋಡ್ತಿದ್ದೀರಾ, ಮಸಾಲನೂ ಇವಾಗ ರೆಡಿ ಆಯಿತು, ಪೇಸ್ಟ್ ಆಯಿತು. ಇವಾಗ ಗ್ರೈಂಡ್ ಆಗ್ತಿದೆ. ಗ್ರೈಂಡ್ ಆದಮೇಲೆ ಇವಾಗ ನೆಕ್ಸ್ಟ್ ಒಂದು ಪ್ಯಾನಿಗೆ ಹಾಕಿಟ್ಕೊಂಡ್ಬಿಡ್ತಿದ್ದೀನಿ. ಎರಡು ಜಾರ್ 2 ಸರಿ ಹಾಕಿದೆ, ಹಾಗಾಗ್ಬಿಟ್ಟು ಪ್ಯಾನಿಗೆ ಹಾಕ್ತಿದ್ದೀನಿ ನಾನು. ನೆಕ್ಸ್ಟ್ ಕೊಬ್ಬರಿನೂ ತುರು ಮಿಕ್ಸಿ ಹಾಕಾಗಿದೆ. ಆಮೇಲೆ ಮಸಾಲನೂ ರೆಡಿ ಆಗಿದೆ ಇವಾಗ. ನೆಕ್ಸ್ಟು ಮಟನ್ ಬೆಂದಾಗಿದೆ, 4 ವಿಷಲ್ ಆಗಿದೆ. ಮಟನ್ ಸಮೇತ ಬೆಂದಿದೆ. ನೋಡಿ, ಕುಕ್ಕರ್ ಲಿಡ್ ಓಪನ್ ಮಾಡಿದ್ದೀನಿ, ಬೆಂದಿದೆ, ಕ್ಲೀನಾಗಿ ಬೆಂದಿದೆ ನೋಡಿ. ಸಾಫ್ಟಾಗಿದೆ ಮಟನ್ನು, ತುಂಬ ಚೆನ್ನಾಗಿ ಬೆಂದಿದೆ. ಲಿಂಬು ಹಾಕಿರ್ತೀವಲ್ಲ, ಸೊ ಹಾಗಾಗಿ ಅದು ಸಾಫ್ಟ್ ಆಗುತ್ತೆ ಮಟನ್ನು, ಚೆನ್ನಾಗಾಗುತ್ತೆ, ಬೆಂದಿರತ್ತೆ. ನೋಡ್ತಿರ್ಬೋದು, ನೀರು ಹಾಕಿರೋದು ಸಾಫ್ಟ್ ಆಗಿದೆ ಇವಾಗ. ನೋಡ್ತಿದ್ದೀರಾ ಫುಲ್. ಇವಾಗ ನೆಕ್ಸ್ಟ್ ಒಂದು ಬೇರೆ ಪಾತ್ರೆಗೆ ಅದನ್ನ ಹಾಕ್ತಿದ್ದೀನಿ. ಇವಾಗ ಕುಕ್ಕರಿಂದ ತೆಗೆದ್ಬಿಟ್ಟು ಮಟನ್ ಫುಲ್ ಕ್ಲೀನಾಗಿ ಬೆಂದಿದೆ ನೋಡಿ. ಇವಾಗ ಅದಕ್ಕೆ ಮಸಾಲೆಗಳನ್ನು ಏನು ಇವಾಗೆಲ್ಲ ಗ್ರೈಂಡ್ ಮಾಡಿದ್ವಿ ಆ ಮಸಾಲನೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ಫಸ್ಟ್ಗೆ ನಾನು ಕಾಯಿನ ಮಿಕ್ಸಿ ಗ್ರೈಂಡ್ ಮಾಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ ಇವಾಗ. ನೋಡ್ತಿದ್ದೀರಾ, ಅಂದರೆ ನಿಮಗೆ ಎಷ್ಟು ಮಟನ್ ತಗೊಂಡಿರ್ತೀರ ಆ ಕ್ವಾಂಟಿಟಿ ಮೇಲೆ ಕೊಬ್ಬರಿನ ನೀವು ಹಸಿ ಕೊಬ್ಬರಿನ ಯೂಸ್ ಮಾಡಬೇಕಾಗತ್ತೆ. ಒಣ ಕೊಬ್ಬರಿ ಆದರೆ ಟೇಸ್ಟ್ ಇರೋಲ್ಲ, ಬಟ್ ಹಸಿ ಕೊಬ್ಬರಿ ಚೆನ್ನಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಮಾಡಿರೋಂತಹ ಮಸಾಲನೆಲ್ಲ ಆ್ಯಡ್ ಮಾಡ್ತಿದ್ದೀನಿ ಇವಾಗ. ನೋಡ್ತಿದ್ದೀರಾ, ಆವಾಗಲೇ ಎಲ್ಲ ಫುಲ್ಲು ಗ್ರೈಂಡ್ ಮಾಡಿರೋ ಮಸಾಲನೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ಕ್ಲೀನಾಗಿ ಎಲ್ಲ ಮಿಕ್ಸ್ ಆಯ್ತು ಇವಾಗ. ನೆಕ್ಸ್ಟ್ ಅದು ಕುದಿ ಬರ್ಬೇಕಂದ್ರೆ ಸ್ವಲ್ಪ ಟೇಸ್ಟ್ ನೋಡಬೇಕಾಗತ್ತೆ. ಉಪ್ಪು ಮತ್ತು ಖಾರ ಈಕ್ವಲ್ ಆಗಿದೆಯಾ ಅಂದ್ಬಿಟ್ಟು ನೋಡಬೇಕಾಗತ್ತೆ ನೀವು. ಸೊ ಇದು ನನಗೆ 2 ಸರಿಗಿತ್ತು, ಹಾಗಾಗಿ ನಾನು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ. ಖಾರನೂ ಸರಿಗಿತ್ತು ಮತ್ತು ಉಪ್ಪು ಸರಿಗಿತ್ತು. ಇವಾಗ ನೆಕ್ಸ್ಟು ಕುದೀತಾ ಇದೆ ಮಟನ್. ಇವಾಗ ಫುಲ್ಲು ಕ್ಲೀನಾಗಿ ಗ್ರೇವಿ ಎಲ್ಲ ಕ್ಲೀನಾಗಿ ಕುದಿ ಬರ್ತಿದೆ. ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ. ಇದಿಷ್ಟೇ, ಮತ್ತು ಎಕ್ಸ್ಟ್ರಾ ಮಸಾಲಾಸ್ ಯಾವುದೂ ಆ್ಯಡ್ ಮಾಡಿಲ್ಲ ನಾನು. ಇದು ಓಕೆ, ಇಷ್ಟೇ. ಇವಾಗ ರೆಡಿ ಆಯಿತು. ನೆಕ್ಸ್ಟ್ ಸರ್ವ್ ಮಾಡೋಣ ಪ್ಲೇಟ್ಗೆ. ಅಕ್ಕಿ ರೊಟ್ಟಿ ಇದೆ, ಮಟನ್ ಇದೆ, ಮಸಾಲ ಇದೆ, ಆಮೇಲೆ ಆನಿಯನ್ ಇದೆ, ಲಿಂಬು ಇದೆ. ರೆಡಿ ಟು ಈಟ್. ಬನ್ನಿ ಎಲ್ಲ ಊಟ ಮಾಡೋಣ. ನೆಕ್ಸ್ಟ್ ಓಕೆ, ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್